ರೆಡಿನಾ? ಬಾಲು ಬಾಲು ಅಲ್ಲಿ ಚಕ್ಕೂರಲ್ಲಿ ಹಿಡಿತಾರೆ. ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ವಿತ್ ಇವತ್ತೇನಪ್ಪ ಮಾಡ್ತಾ ಇರೋದು ಬಡ್ಗುಂಡ? ಫಿಶ್ ಫ್ರೈ. ಯಾವುದಿದು ಅಣ್ಣ? ಚಂದು ಅಂತೇಳಿ. ಎಷ್ಟು ಕೆ ಜಿ ಬರುತ್ತೆ ಒಂದೊಂದು? ಇವು ಹೇಳೋಕ್ಕಾಗಲ್ಲ, ನಾವು 2ರಿಂದ ಸೇರಿ 200 ಐತೆ. ಹೌದಾ? ತವಾ ಫ್ರೈ ಮಾಡೋಕ್ಕಾಗತ್ತಲ್ಲ? ತವಾ ಫ್ರೈ ಮಾಡೋಕ್ಕೆ ತವಾ ಫ್ರೈ ಕ್ಲೀನಾಗಿ ಸ್ಲೈಸ್ ಮಾಡಿಕೊಡಿ. ಗೌರ್ಮೆಂಟ್ ಸ್ಟಾರ್ಟ್ ಇದೆ ಫಿಶ್. ಗೌರ್ಮೆಂಟ್ದೇನಾ? ಕ್ಲೋಸ್ ಅಂತ ಹೆಸರೇನಣ್ಣ? ಪಾಂಪ್ಲೆಟ್. ನಿಮ್ಮ ಹೆಸರು? ನನ್ನ ಹೆಸರು ನಯನ್. ನಯನ್. ಇದೇವರೇನಾ? ಕಲ್ಕತ್ತಾ. ಏನು ಮನೋ ಎಲ್ಲ ಚಿಕ್ಕ ಚಿಕ್ಕ ಕೇಳ್ತಾ ಇದೆಯಾ? ಮೀನನ್ನ ತೊಳ್ಕೊಳ್ಳೋಣ ಫಸ್ಟ್ ಕ್ಲೀನಾಗೆ. ಒಳ್ಳೆ ಪೀಸ್ ಸೈಜ್ ಕಟ್ ಮಾಡವ್ರೆ. ನಿನಗೆ ಸರಿ ಆಗುತ್ತಾ ಮನೋ ಇದು? ಇಟ್ಕೋ ಸಾಕು. ಪಾಂಪ್ಲೆಟ್ ಎಲ್ಲ ಒಂದೇ. ಮತ್ತೊಂದು ಹೆಸರೇ ಪಾಂಪ್ಲೆಟ್. ರೂಪ್ ಚಂದು, ನನ್ನ ಹೆಸರು ಚಂದು. ಹೌದಾ? ಹೌದು. ಕಾಪಿನಾಡ್ ಚಂದು. ಕಾಪಿನಾಡಿಲ್ಲ, ಅವನಲ್ಲ, ಅವನೇ ನಮ್ಮ ಅಣ್ಣ. ಅವನ ಮತ್ತೊಂದು ಹೊಸ ನೀರಲ್ಲಿ, ಫಿಲ್ಟರ್ ನೀರಲ್ಲಿ ಮತ್ತೊಂದು ಸಾರಿ. ಈಗ ಮಸಾಲ ರೆಡಿ ಮಾಡ್ಕೊಳೋದಕ್ಕೆ ಬಾಳೆ ಎಲೆಯಲ್ಲಿ ಎಲ್ಲ ಒಂದೊಂದೇ ಐಟಮ್ ಹಾಕ್ಕೊಳ್ಳೋಣ. ರೂಪ್ ಚಂದ್ ತವಾ ಫಿಶ್ ಫ್ರೈ ಬೇಕಾಗಿರುವ ಸಾಮಗ್ರಿಗಳು: 2 ಬೆಳ್ಳುಳ್ಳಿ, ಒಂದು 10 ಗ್ರಾಮ್ ಅಷ್ಟು ಶುಂಠಿ, ಕಾಶ್ಮೀರಿ ಚಿಲ್ಲಿ ಪೌಡರ್, 2 ಸ್ಪೂನಷ್ಟು ಫಿಶ್ ಫ್ರೈ ಮಸಾಲ, ಒಂದು 20ರಿಂದ 25 ಒಣಮೆಣಸಿನ್ಕಾಯಿ, ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರಿಶಿನ ಪುಡಿ, ಕರಿಮೆಣಸಿನ ಪುಡಿ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು 20ರಿಂದ 25 ಲವಂಗ, ಒಂದು 10ರಿಂದ 15 ಗ್ರಾಮ್ ಚಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೋಬೇಕು. ಇವಾಗ ರುಬ್ಕೊಳೋದಕ್ಕೆ ಹಾಕ್ಕೊತಾ ಇದ್ದೀವಿ. ಕಲ್ಲು ಸ್ವಲ್ಪ ಚಿಕ್ಕದಾಗಿದೆ, ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳೋಣ. ಮಸಾಲೆ ರೆಡಿಯಾಗಿದೆ. ಈಗ ಇದ್ರಲ್ಲಿ ಹಾಕಿ ಕಲ್ಸ್ಕೊಬಿಡೋಣ. ನೀರು ಜಾಸ್ತಿ ಹಾಕ್ಕೋಬಾರ್ದು, ನೀರು ಜಾಸ್ತಿ ಹಾಕ್ಕೊಂಡ್ರೆ ನೀರಾಗಿಬಿಡುತ್ತೆ. ಆಗ ಇದಕ್ಕೆ ಉಪ್ಪು ಸೇರಿಸಿ ಕಲ್ಸ್ಕೊಂಡ್ಬಿಟ್ಟು ಮತ್ತು ಫಿಶ್ಗೆ ಎಲ್ಲ ಕಡೆ ನೀಟಾಗಿ ಹಚ್ಚಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ಫಸ್ಟ್ ದೊಡ್ಡದು ಕೊಟ್ಬಿಡೋಣ. ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಎಲ್ಲ ಮಸಾಲ ಎಲ್ಲ ಕಡೆ ಹೋಗೋ ಥರ ಒಳಗಡೆ ಎಲ್ಲ ಮಸಾಲ ಸೇರಿಸ್ಬೇಕು. ಓಪನ್ ಮಾಡಿ. ಈಗ ಇದು ಬಾಳೆ ಎಲೆ ಮೇಲೆ ಇಟ್ಕೊಬಿಡೋಣ ಒಂದೊಂದೇ. ಇದೊಂದು ಸ್ಟಾರ್ ಕಟಿಂಗ್ ಮಾಡಿಸ್ಕೊಂಡ್ಬಂದಿದ್ದಾರೆ ಸ್ಪೆಷಲಾಗಿ ಮನೋಜ್ ಕುಮಾರ್ ಅವರು. ಮಸಾಲೆ ಚೆನ್ನಾಗಿ ತಟ್ಟಲಿ ಅಂತ. ಈಗ ಮಸಾಲ ನೀಟಾಗಿ ಹಚ್ಕೊಂಡು ರೆಡಿ ಆಗ್ತಾ ಇದೆ ಎಲ್ಲ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಎಲ್ಲ ಆಗೋಯ್ತು, ಇನ್ನೊಂದು ಪೀಸ್ ಇದೆ. ಈಗ ನಿಂಬೆಹಣ್ಣು ಹಿಂಡ್ಕೊಂಡು ಇದಕ್ಕೆ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ನೀಟಾಗಿ ಎಲ್ಲ ಕಡೆ ನಿಂಬೆಹಣ್ಣು ಸೇರೋ ಥರ ಹಿಂಡ್ಕೋಬೇಕು. ಈ ಥರ ಬಾಳೆ ಎಲೆಯಲ್ಲಿ ಮುಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫುಲ್ಲು ಕ್ಲೀನಾಗಿ 20ರಿಂದ 25 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಅದು ಆದಮೇಲೆ ಬೇರೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬನ್ನಿ.
ತವ ಇಟ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಆಡ್ಕೋಬೇಕು ಎಣ್ಣೆ. ಈಗ 30 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಫಿಶ್ ತವ ಮೇಲೆ ಹಾಕ್ಕೊಳ್ಳೋಣ ಒಂದೊಂದಾಗೆ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದೆ. ತಿರುವಾಕೊಳ್ಳೋಣ. ರೆಡಿ ಆಗ್ತಾ ಇದೀವಿ. ಮುಳ್ಳಿರುತ್ತೆ ನೋಡ್ಕೊಂಡು ತಿನ್ನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ರೂಪ್ ಚಂದ್ ತವಾ ಫಿಶ್ ಫ್ರೈ. ಇದು ಲೋಕಲಲ್ಲಿ ಪಾಂಫ್ರೆಟ್ ಅಂತಂದು ಕರೀತಾರೆ. ಈಗ ರೂಪ್ ಚಂದ್ ತವಾ ಫಿಶ್ ಫ್ರೈ ರೆಡಿ ಆಗಿದೆ. ಇವಾಗ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅವ್ರಿಗೆ ಕೊಟ್ಟು ಇದು ರುಚಿ ಯಾವ ಥರ ಇದೆ ಅಂತಂದು ಕೇಳೋಣ ಬನ್ನಿ. ಬ್ರೋ, ತವಾ ಫಿಶ್ ಫ್ರೈ ರೆಡಿ. ರೂಪ್ ಚಂದ್ ಪಾಂಫ್ರೆಟ್. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ನಿಂಬೆಹಣ್ಣು ಹಿಂಡ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ ನೋಡಿ. ಸೂಪರ್ ಆಗಿದೆ ಭಟ್ರೆ. ಇವಾಗ ಇನ್ನೊಂದು ಮಾಡ್ಕೊಡಿ, ಮನೇಲಿ ಊಟ ಮಾಡಲ್ಲ, ಇದೇ ತಿಂತೀನಿ ನಾನು ಇವಾಗ. ಆಯ್ತು ಮಾಡ್ಕೊಡೋಣ ಅಂತೆ. ನಿಮ್ಗೆ ಇಲ್ದಿದ್ದ, ನಿಮಗೋಸ್ಕರನೇ ಬಂದಿರೋದು. ತುಂಬ ಅದ್ಭುತವಾಗಿದೆ. ಮನೋಜ ಬಾರೋ, ನೀನು ಟೇಸ್ಟ್ ನೋಡು. ರೂಪ್ ಚಂದ್ ತವಾ ಫಿಶ್ ಫ್ರೈ. ಸೂಪರ್ ಆಗಿದೆ ಕಣಗೊಂಡ. ಎಲ್ಲಿ ರುಬ್ಬ ಮಾಡಿಬಿಟ್ಟಿದೆ ಇದನ್ನ ತವಾ ಫಿಶ್ ಫ್ರೈನ ನೀನು. ಹಂಗೆ ನೆಕ್ಸ್ಟ್ ಟೈಮ್ ರೂಮಲ್ಲಿ ಮಾಡ್ಕೊಡೋ ಇದನ್ನ. ಮಾಡೋಣಂತೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ ಬ್ರೋ. ಪಾಂಫ್ರೆಟ್ ತವಾ ಫಿಶ್ ಫ್ರೈ. ರೂಪ್ ಚಂದ್ ತವಾ ಫಿಶ್ ಫ್ರೈ. ಮತ್ತೆ ಇನ್ನೊಂದು ಮಾಡೋಣ ಬನ್ನಿ.